ಯು ಅಂಡರ್ಸ್ಟುಡ್ ಆರ್ ನಾಟ್? ಸೊ ಸೌಮ್ಯ ಸ್ವಾಮಿನಾಥನ್, ರಮಣನ್, ಇವ್ರದೆಲ್ಲ ವಿಡಿಯೋಸ್ ನೋಡ್ತಿದ್ದೆ ನಾನು. ಏನು ಹೇಳ್ತಿದ್ದಾರೆ, ಹೌ ಇಟ್ ವರ್ಕ್ಸ್ ರಿಯಲಿ ಅಂತ. ಅವರೆಲ್ಲ ಹಾಗೆ ಹೇಳುದು 1 ಲಕ್ಷ ಆಗುತ್ತೆ ಅಂತ. ನೋಬಡಿ ಬಿಲೀವ್ಡ್ ಮೀ. ದೇ ಆರ್ ಆಲ್ ಬಿಲೀವ್ ಓನ್ಲಿ ರಂಗಣ್ಣ ರಾಧಕ. ಯು ಅಂಡರ್ಸ್ಟುಡ್ ಆರ್ ನಾಟ್? ದಿಸ್ ದ ಪ್ರಾಬ್ಲಮ್. ಸೊ ಇಲ್ವೇ ಕಾನೂನನ್ನು ಬೇರೆ ರೀತಿ ಅರ್ಥ ಮಾಡೋದು, ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ. ಬೇರೆ ರೀತಿ ಅರ್ಥೈಸಿ ನಿಮ್ಗೇನು ಕೊಡ್ತಿದ್ದಾರೆ, ದೇ ಆರ್ ಪನಿಷಿಂಗ್ ಯು, ಶಿಕ್ಷೆ ಕೊಡ್ತಿದ್ದಾರೆ. ಈ 3 ಸಂದರ್ಭಗಳಲ್ಲಿ ಹೇಳ್ತಾನೆ ಡೈಸಿ, ಆರ್ಬಿಟ್ರರಿ ಪವರ್ ಆಗುತ್ತೆ, ಅಧಿಕಾರದ ದುರ್ಬಳಕೆ ಆಗುತ್ತೆ. ಇನ್ 3 ಸಿಚುವೇಶನ್ಸ್, ಒನ್ ಇಸ್ ಮಾಲ್ಫೀಸನ್ಸ್, ಮಿಸ್ಫೀಸನ್ಸ್ ಅಂಡ್ ನಾನ್ ಫೀಸನ್ಸ್. ಥರ್ಡ್ ಎಲಿಮೆಂಟ್ ಇದೆ ಗೊತ್ತಾ, ಈ ಎಲಿಮೆಂಟು ಇದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಅಡಾಪ್ಟೇ ಮಾಡ್ಕೊಂಡಿಲ್ಲ. ಹಾಗಂತ ಹೇಳಲ್ವಾ? ಹೇಳ್ತೀನಿ. ಎಲ್ಲ ಒಂದೇ ಸಲ ಹೇಳಿದ್ರೆ ನಿಮಗೆ ಬೌನ್ಸರ್ಗಳು ಆಗ್ಬಿಡ್ತವೆ. ಏನೇನು ಇಷ್ಟೊತ್ತರ್ಗೆ ಹೇಳಿದ್ದೀನೋ ಅಷ್ಟು ಬರ್ಸ್ತೀನಿ, ಬರ್ಕೊಳ್ರಪ್ಪ. 1 by 1 ಬರೋಣ. ನಂಗೆ ಗೊತ್ತಿಲ್ಲ ನಮ್ಮ ಹುಡುಗರ ಕತೆ. ಆರ್ಟಿಕಲ್ 14 ಹ್ಯಾಸ್ 2 ಪಾರ್ಟ್ಸ್. ವಿಧಿ 14ರಲ್ಲಿ 2 ಭಾಗಗಳಿದ್ದು, ನಂಬರ್ 1 ಈಕ್ವಾಲಿಟಿ ಬಿಫೋರ್ ಲಾ. ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ ಬಿಫೋರ್ ಲಾ. ಎರಡನೇದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ಸಂರಕ್ಷಣೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಕಾನೂನಿನ ಸಮಾನ ಸಂರಕ್ಷಣೆ. ದ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ ಎನ್ನುವ ಸಿದ್ಧಾಂತವನ್ನು, ದ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ ಎನ್ನುವ ಸಿದ್ಧಾಂತವನ್ನು ವಾಸ್ ಬಾರೋಡ್ ಫ್ರಮ್ ಬ್ರಿಟನ್, ಬ್ರಿಟನ್ನಿಂದ ಎರವಲು ಪಡೆಯಲಾಗಿದ್ದು, ವಾಸ್ ಬಾರೋಡ್ ಫ್ರಮ್ ಬ್ರಿಟನ್, ಬ್ರಿಟನ್ನಿಂದ ಎರವಲು ಪಡೆಯಲಾಗಿದ್ದು. ಬ್ರಿಟನ್ ಹ್ಯಾಸ್ ಬಾರೋಡ್, ಬ್ರಿಟನ್ ಈ ಸಿದ್ಧಾಂತವನ್ನು ಎ.ವಿ. ಡೈಸಿ ಅವರಿಂದ ಎರವಲು ಪಡೆದಿದೆ. ಹ್ಯಾಸ್ ಬಾರೋಡ್ ಫ್ರಮ್ ಎ.ವಿ. ಡೈಸಿ. ಎ.ವಿ. ಡೈಸಿ ಯಾವ ಥಿಯರಿ? ರೂಲ್ ಆಫ್ ಲಾ ಥಿಯರಿ, ರೂಲ್ ಆಫ್ ಲಾ ಸಿದ್ಧಾಂತ, ರೂಲ್ ಆಫ್ ಲಾ ಥಿಯರಿ, ರೂಲ್ ಆಫ್ ಲಾ ಥಿಯರಿ. ಇನ್ ದಿಸ್ ಥಿಯರಿ, ಈ ಸಿದ್ಧಾಂತದಲ್ಲಿ ದೇರ್ ಆರ್ 3 ಎಲಿಮೆಂಟ್ಸ್, 3 ಅಂಶಗಳಿದ್ದು, 3 ಎಲಿಮೆಂಟ್ಸ್ 3 ಅಂಶಗಳಿದ್ದು. ನಂಬರ್ 1 ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನತೆ. ಏನಾಗಂದ್ರೆ ಅರ್ಥ? ಬರೀರಿ ಅಲ್ಲೇ ಬರ್ಬಿಡಿ. ಅಂಡರ್ ಆರ್ಡಿನರಿ ಲಾ, ಸಾಮಾನ್ಯ ಕಾನೂನಿನ ಅಡಿಯಲ್ಲಿ. ಅಂಡರ್ ಆರ್ಡಿನರಿ ಲಾ, ಸಾಮಾನ್ಯ ಕಾನೂನಿನ ಅಡಿಯಲ್ಲಿ. ಆರ್ಡಿನರಿ ಲಾ, ಆಲ್ ಆರ್ ಟ್ರೀಟೆಡ್ ಈಕ್ವಲಿ, ಎಲ್ಲರನ್ನು ಸಮಾನವಾಗಿ ನೋಡಲಾಗುತ್ತದೆ. ಆಲ್ ಆರ್
ಟ್ರೀಟೆಡ್ ಈಕ್ವಲಿ. ಆಯ್ತಾ? ಸ್ಪೆಷಲ್ ಪ್ರಿವಿಲೇಜಸ್ ವಿಲ್ ನಾಟ್ ಬಿ ಗಿವನ್. ಸ್ಪೆಷಲ್ privileges will not be given in favor of any person. ಯಾವುದೇ ವ್ಯಕ್ತಿಯ ಪರವಾಗಿ ವಿಶೇಷ ಸವಲತ್ತುಗಳನ್ನು ನೀಡುವುದಿಲ್ಲ. ಸ್ಪೆಷಲ್ ಪ್ರಿವಿಲೇಜಸ್ ವಿಲ್ ನಾಟ್ ಬಿ ಗಿವನ್ ಇನ್ ಫೇವರ್ ಆಫ್ ಎನಿ ಪರ್ಸನ್. ಆಯ್ತಾ? ವೆದರ್ ಈಸ್ ರಿಚ್ ಆರ್ ಪೂರ್, ಶ್ರೀಮಂತನಾಗಲಿ ಬಡವನಾಗಲಿ, ಅಫಿಷಿಯಲ್ ನಾನ್ ಅಫಿಷಿಯಲ್, ಅಧಿಕಾರಿ ವರ್ಗದವರಾಗಲಿ ಅಧಿಕಾರೇತರ ವರ್ಗದವರಾಗಲಿ, ಅಫಿಷಿಯಲ್ ನಾನ್ ಅಫಿಷಿಯಲ್, ಹ್ಯಾವ್ಸ್ ಉಳ್ಳವರಾಗಲಿ, ಹ್ಯಾವ್ಸ್ ಆರ್ ಹ್ಯಾವ್ ನಾಟ್ಸ್ ಅಥವಾ ಇಲ್ಲದವರಾಗಲಿ, ಆಲ್ ಆರ್ ಟ್ರೀಟೆಡ್ ಈಕ್ವಲಿ, ಎಲ್ಲರನ್ನು ಸಮಾನವಾಗಿ ನೋಡಲಾಗುತ್ತದೆ. ಆಲ್ ಆರ್ ಟ್ರೀಟೆಡ್ ಈಕ್ವಲಿ, ಎಲ್ಲರನ್ನು ಸಮಾನವಾಗಿ ನೋಡಲಾಗುತ್ತದೆ. ಇದು ಮೊದಲನೇದು. ಎರಡನೇದು, ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳತಕ್ಕದ್ದಲ್ಲ. ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳತಕ್ಕದ್ದಲ್ಲ. ಆಬ್ಸೆನ್ಸ್ ಆಫ್ ಆರ್ಬಿಟ್ರರಿ ಪವರ್ ಏನಂಗಾದ್ರೆ ಅರ್ಥ? ವಿತೌಟ್ ವೈಲೇಟಿಂಗ್ ಎ ಲಾ, ಕಾನೂನನ್ನು ಉಲ್ಲಂಘನೆ ಮಾಡದೆ, ವಿತೌಟ್ ವೈಲೇಟಿಂಗ್ ಎ ಲಾ, ಕಾನೂನನ್ನು ಉಲ್ಲಂಘನೆ ಮಾಡದೆ, ನೋ ಪರ್ಸನ್ ಶಾಲ್ ಬಿ ಪನಿಷ್ಡ್, ಯಾವುದೇ ವ್ಯಕ್ತಿಗೂ ಶಿಕ್ಷಿಸುವಂತಿಲ್ಲ. ನೋ ಪರ್ಸನ್ ಶಾಲ್ ಬಿ ಪನಿಷ್ಡ್, ಯಾವುದೇ ವ್ಯಕ್ತಿಗೂ ಶಿಕ್ಷಿಸುವಂತಿಲ್ಲ. ಕಂಟಿನ್ಯೂ ಮಾಡಿ. ಆರ್ಬಿಟ್ರರಿ ಪವರ್, ಅಧಿಕಾರ ದುರ್ಬಳಕೆ ಎನ್ನುವುದು, ಆರ್ಬಿಟ್ರರಿ ಪವರ್ ಟೇಕ್ಸ್ ಪ್ಲೇಸ್ ಇನ್ 3 ಸಿಚುವೇಶನ್ಸ್. ಅಧಿಕಾರ ದುರ್ಬಳಕೆ ಎನ್ನುವುದು 3 ಸಂದರ್ಭದಲ್ಲಿ ಉಂಟಾಗುತ್ತದೆ. ಟೇಕ್ಸ್ ಪ್ಲೇಸ್ ಇನ್ 3 ಸಿಚುವೇಶನ್ಸ್, 3 ಸಂದರ್ಭದಲ್ಲಿ ಉಂಟಾಗುತ್ತದೆ. ಅದರಲ್ಲಿ ನಂಬರ್ 1, ಮಾಲ್ಫೀಸನ್ಸ್. ಕನ್ನಡದವ್ರು ಹಾಗೆ ಬರೀಬೇಕು, ಮಾಲ್ಫೀಸನ್ಸ್. ಮಾಲ್ಫೀಸನ್ಸ್, MALFEASCNCE, ಮಾಲ್ಫೀಸನ್ಸ್. ಏನ್ ಮಾಲ್ಫೀಸನ್ಸ್ ಅಂದ್ರೆ? ಎ ಲಾ ಈಸ್ ಯೂಸ್ಡ್ ವಿತ್ ರಾಂಗ್ ಇಂಟೆನ್ಷನ್, ದುರುದ್ದೇಶದಿಂದ ಕಾನೂನಿನ ಬಳಕೆ ಮಾಡುವುದು. ಎ ಲಾ ಈಸ್ ಯೂಸ್ಡ್ ವಿತ್ ರಾಂಗ್ ಇಂಟೆನ್ಷನ್, ದುರುದ್ದೇಶದಿಂದ ಕಾನೂನನ್ನು ಬಳಸಿಕೊಳ್ಳುವುದು. ಸೊ ಯು ಯೂಸಿಂಗ್ ಎ ಲಾ ವಿತ್ ವಾಟ್ ಇಂಟೆನ್ಷನ್? ರಾಂಗ್ ಇಂಟೆನ್ಷನ್, ದುರುದ್ದೇಶದಿಂದ. ಎಕ್ಸಾಂಪಲ್ ಬೇಕಾದ್ರೆ ಅವ್ರ ಹೆಸರು ಬರ್ಕೊಂಬೋದು, ಸರಿನಾ? ಎರಡನೇದು ನಾನ್ ಫೀಸನ್ಸ್. punishing a person by using a non-existent law. Punishing a person by using non-existent law. ಇಲ್ಲದ ಕಾನೂನನ್ನು ಬಳಸಿ
ಶಿಕ್ಷೆ ನೀಡುವ ಪ್ರವೃತ್ತಿ. ಶಿಕ್ಷೆ ನೀಡುವ ಪ್ರವೃತ್ತಿ. ಮೂರನೇದು ಮಿಸ್ಫೀಸೆನ್ಸ್. ಮಿಸ್ಫೀಸೆನ್ಸ್. ಮೊದಲನೇದು ಮಾಲ್ಫೀಸೆನ್ಸ್, ಎರಡನೇದು ನಾನ್ ಫೀಸೆನ್ಸ್, ಮೂರನೇದೇನು ಮಿಸ್ಫೀಸೆನ್ಸ್. ಮಿಸ್ಫೀಸೆನ್ಸ್ ಅದೇನು? ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಟು ಪನಿಷ್ ಎ ಪರ್ಸನ್. ಶಿಕ್ಷೆಯನ್ನು ನೀಡುವ ಉದ್ದೇಶದಿಂದ, ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಟು ಪನಿಷ್ ಎ ಪರ್ಸನ್, ಶಿಕ್ಷೆಯನ್ನು ನೀಡುವ ಉದ್ದೇಶದಿಂದ ಕಾನೂನನ್ನು ತಪ್ಪಾಗಿ ಅರ್ಥೈಸುವುದು. ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಟು ಪನಿಷ್ ಎ ಪರ್ಸನ್. ಒಬ್ಬ ವ್ಯಕ್ತಿಗೆ ನೀವು ಶಿಕ್ಷೆ ಕೊಡೋದಕ್ಕೋಸ್ಕರನೇ ಕಾನೂನನ್ನ ಬೇಕು ಅಂತ ತಪ್ಪಾಗಿ ಅರ್ಥೈಸ್ತಾ ಇದ್ದೀರಾ. ಮೊನ್ನೆ ಒಂದು ರಿಲೀಸ್ ಆಗಿದ್ದಾರೆ, ಸೋಷಿಯಲ್ ಆಕ್ಟಿವಿಸ್ಟ್. 4 to 5 days back, one social activist was released by the Supreme Court, given bail to him, and the case was registered under UAPA Act. Are you people reading the Hindu newspaper or not? Good, keep it up. ಯಾರು ಓದ್ತಾ ಇಲ್ವ ಹಿಂದೂನಾ? ಯಾರು ಓದ್ತಿದ್ದೀರಾ? ಸತ್ಯ ಹೇಳಿ. ಕ್ವಶನ್ ಕೇಳ್ತೀನಿ ಅಂತ ಕೈ ಎತ್ತದೆ ಸುಮ್ಮನಿದ್ರೆ ಇನ್ನೊಂದ್ ಕಡೆ ಲಾಕ್ ಮಾಡ್ತೀನಿ. ಸತ್ಯ ಹೇಳಿ. ಓದ್ತಾ ಇಲ್ಲ ಮೇಡಮ್ ಹಿಂದೂನಾ? ಅಲ್ಲಿ ಸಿಗಾಕಬೇಕು ಯಾರದು ನನ್ನ ಕೈಗೆ. ಓದ್ತಿದ್ದೀರಾ ಹಿಂದೂ? ಪ್ರಜಾವಾಣಿ ಓದ್ತಿದ್ದೀರಾ? ಕನ್ನಡ ಮೀಡಿಯಂ ಅಂದ್ರೆ ಪ್ರಜಾವಾಣಿ ಓದಲೇಬೇಕು. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಹಿಂದೂ ಓದ್ತಿರ್ತೀರಾ. ನಿಜಾನ ಸುಳ್ಳ? 5 ದಿವಸದ ಮುಂಚೆನೋ 6 ದಿವಸದ ಮುಂಚೆನೋ ರಿಲೀಸ್ ಆಗಿದ್ದಾರೆ. ಬೇಲ್ ಕೊಟ್ಟಿದ್ದಾರೆ ಅಲ್ವಾ? ಯಾರಿಗೆ? ಜೋರಾಗಿ ಅರವಿಂದ್ ಕೇಜ್ರಿವಾಲ್ ಚೋಡಾಜಿ ಅವ್ರ ನೇಮ್ ತಿಳಿಸಿ ಸೋಷಿಯಲ್ ಆಕ್ಟಿವಿಸ್ಟ್ ರೀ. UAPA ನಲ್ಲಿ ಅರೆಸ್ಟ್ ಆಗಿದ್ದಂತ ವ್ಯಕ್ತಿ. UAPA ಅಂದ್ರೆ ಓಲಿ ನೋಡೋಣ. UAPA ಅಂದ್ರೆ ಫುಲ್ ಫಾರ್ಮ್ ಹೇಳಿ. ಎಸ್, ವೆರಿ ಗುಡ್. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಇಸೆಂಟ್ ಇಟ್ ಮೇಡಮ್? ಈ ಆಕ್ಟ್ ಅಲ್ಲಿ ಅರೆಸ್ಟ್ ಆದ್ರೆ ಬೇಲ್ ಸಿಕ್ಕುತ್ತಾ? ಪೇಪರ್ ಓದ್ತಿದ್ದೀರಾ ಓದ್ತಿಲ್ವಾ ಅಷ್ಟೇ. ನೋ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ದಿನಕ್ಕೊಂದು ಅರ್ಧ ಮುಕ್ಕಾಲು ಅವರ್ ಪೇಪರ್ ಓದ್ಬೇಕು ಅಂತ ಅನ್ಸುತ್ತಾ? ಅನ್ಸಲ್ವಾ? ಅನಿಸ್ತಿದ್ರೆ ಕನ್ಸ್ ಕಾಣೋದನ್ನ ಬಿಟ್ಬಿಡಿ. ಡೋಂಟ್ ಬಿ ಡೇ ಡ್ರೀಮರ್ಸ್. UPSC is not a small task. Okay? UPSC ಲಕ್ಷಾಂತರ ಜನ ಕನ್ಸ್ ಕಟ್ಕೊಂಡು ಬರ್ತಾರೆ. ಕೆಲವರು ಅಲ್ಲೋಗಿ ತಲುಪೋದು. ಸರಿನಾ? ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಹಾಫ್ ಡನ್ ಈಸ್ ಅನ್ಡನ್. ನಾನು ಯಾವಾಗಲೂ ಮಾತು ಹೇಳ್ತೀನಿ, ಪೀಪಲ್ ಲೈಕ್ ಬಾಕ್ಸರ್ಸ್ ಇನ್ ಎ ರಿಂಗ್. ಅಪೋನೆಂಟ್ನ ಹೊಡೆದು ನಾಕ್ಔಟ್ ಮಾಡಿದ್ರೆ ನೀವು ಗೆಲ್ತೀರಾ. ಅಪೋನೆಂಟ್ ಅಂದ್ರೆ UPSC ಎಕ್ಸಾಮ್ಸ್. ಇಲ್ಲದೆ ಇದ್ರೆ ಹೊಡೆದು ನೀವು ಸುಸ್ತಾಗಿ ಅವನು ಬಿದ್ದೋಗದೆ ಇದ್ರೆ ಒಳಗೋಗಿದ್ದು ವೇಸ್ಟೆ, ಹೊಡೆದಿದ್ದು ವೇಸ್ಟೆ, ಎಲ್ಲ ವೇಸ್ಟೆ. ನೋಡೋಣ, ಮಾಡೋಣ, ಟ್ರೈ ಮಾಡೋಣ ಅನ್ನೋದಕ್ಕಲ್ಲ ಎಕ್ಸಾಮ್ ಇದು. ನಾನು ಆಗ್ಲೇಬೇಕು, ನಾ ಇರೋದೇ ಇದಕ್ಕೆ, ನಾ ಬದುಕಿರೋದು ಇದಕ್ಕೆ, ಹಗಲು ರಾತ್ರಿ ನಾನು ಉಸಿರೇ ಇದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರೆ ನೀವು ಹತ್ರ ಹೋಗ್ತೀರಾ, ಪಾಸ್ ಆಗ್ತೀರಾ. I may be rude, but I know I am saying the truth.
You come to Bangalore, you can see tigers and lions. You go to Delhi and Hyderabad, you can see dinosaurs and rhinoceros. I've seen everything. That's why I'm talking all these things to you. You go to Hyderabad and Delhi. ಇವರಾದ್ರೆ ಹುಲಿ ಸಿಂಹ ಏನೋ ಮಾಡಿ ಆಮರಿಸಿ ಬಲ್ ಹಾಕ್ಬಿಡ್ಬೋದು. ಅಲ್ಲಿ ಯಾರಿದ್ದಾರೆ ಅಂದ್ರೆ ಡೈನಾಸರಸ್ಗಳು ನುಂಗ್ಕೊಂಡ್ಬಿಡ್ತಾವ ಹಂಗೆ ಲಟಕ್ ಅಂತ ನಿಮ್ನ. ಅಂದ್ರೆ ಕಾಂಪಿಟೇಷನ್ ಆ ಮಟ್ಟಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಡೆಲ್ಲಿ ಬೆಂಗಳೂರಿಗಿನ ಕ್ವಾಲಿಟಿಗಳು ಟ್ರೈ ಮಾಡ್ತಾವ್ರಿ ಇವರು. ಅದನ್ನು ನಾನೇ ಹೇಳ್ತೀನಿ. ಯಾಕಂದ್ರೆ ಡೆಲ್ಲಿಗೂ ನೋಡಿದ್ದೀನಿ, ಎಲ್ಲ ನೋಡ್ಬಿಟ್ಟಿದ್ದೀನಿ. ನೋಡಿ, ಓಕೆ. ಮೊನ್ನೆ ಒಬ್ರು ಸೋಷಿಯಲ್ ಆಕ್ಟಿವಿಸ್ಟ್ಗೆ ಬೇಲ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. UAPA ನಲ್ಲಿ ಅರೆಸ್ಟ್ ಆದ್ರೆ ಬೇಲ್ ಕೊಡಲ್ಲ. UAPA ನಲ್ಲಿ ಮೇಡಮ್ ರುಕೋ ಜರಾ ಸಪೋರ್ಟ್ ಕರೋ. ಅದಕ್ಕೆ ರಿಲೇಟೆಡ್ ಆರ್ಟಿಕಲ್ ಇದೆ, ಅದು ಮಾತಾಡುವಾಗ ಹೇಳ್ತೀನಿ. ಈಗ ಕೇಳಿದ್ದು ನ್ಯೂಸ್ ಪೇಪರ್ ಓದೋ ಒಂದು ಒಳ್ಳೆ ಅಭ್ಯಾಸ ಇದೆಯಾ ಇಲ್ವಾ ಅಷ್ಟೆ. ಮೈ ಕ್ವಶನ್ ವಾಸ್ ಸಿಂಪಲ್ ಅಷ್ಟೇ. ಬುದ್ಧಿ ಹೇಳಿದ್ದೀನಿ ಮೇಡಮ್, ಹೇಳಿದ್ದನ್ನ ಸೀರಿಯಸ್ ಲುಕ್ ಕೊಟ್ಟರೆ ನೀವು ಬದಲಾಗೋದ್ರಿ ಅಂತಾನೂ ಅಲ್ಲ. ನೋಡಿ ಏನ್ ಮಾಡ್ತೀರಾ ನೋಡಿ, ಮಾಡಿದ್ರೆ ನಿಮ್ ಲೈಫ್ ಅಷ್ಟೇ. ನಾನು ಹೇಳೋದು ಕಂಟಿನ್ಯೂ ಮಾಡ್ಲಾ? ಅದನ್ನೆಲ್ಲ ನಾನು ಹೇಳಕ್ ಹೋಗಲ್ಲ. ನೋಡಿ, ಎಲ್ರೂ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಎಲ್ಲರ ಬಳಿ ಸ್ಮಾರ್ಟ್ ಫೋನ್ ಇದೆಯೇ? 1.5 GB ಡೇಟಾ ಇದೆಯಾ? ದಯಮಾಡಿ ಅದನ್ನ ಬಳಸಿ ಈ ವಿಚಾರಗಳನ್ನ ಗಮನಿಸತಕ್ಕದ್ದು ಎಂದು ಹೇಳುತ್ತಾ ನನ್ನ ತರಗತಿಗಳನ್ನ ಮುಂದುವರಿಸ್ತೀನಿ. ಲೆಟ್ ಅಸ್ ಕಂಟಿನ್ಯೂ. ಆಯ್ತಾ? ಮೂರನೇ ಎಲಿಮೆಂಟ್ ಏನಿದು? ಇಂಡಿವಿಜುವಲ್ ರೈಟ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂದ್ರೆ ಏನು ನೋಡಿ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ ಗೊತ್ತಾ? ಅದು ಇಂಡಿವಿಜುವಲ್ ರೈಟ್. ಕಾನ್ಸ್ಟಿಟ್ಯೂಷನ್ ರೈಟ್ ಅಂದ್ರೆ ಏನ್ ಗೊತ್ತಾ? ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಪಾರ್ಟೆನ್ಸ್ ಇಂಥವು. ಈಗ ಇಂಡಿವಿಜುವಲ್ ರೈಟ್ ಇಂಪಾರ್ಟೆಂಟಾ, ಕಾನ್ಸ್ಟಿಟ್ಯೂಷನ್ ರೈಟ್ ಇಂಪಾರ್ಟೆಂಟಾ? ನೀವೇ ಹೇಳಿ. ಓ, ದೇಶದ ಸೆಕ್ಯೂರಿಟಿ ಬೇಡ ನಿಮ್ಗೆ, ಸೊ ನಿಮಗ್ ಕುಟ್ಬಿಡ್ಬೇಕು ಮಾತಾಡಿ. ರವಿ ಬೆಳಗಾರೆ ಕುಟ್ಬೇಕು, ಪತ್ರಿಕೋದ್ಯಮ ಸ್ವಾತಂತ್ರ್ಯ ಬರೀಲಿ ಅವ್ನಿಗೆ ಇಷ್ಟ ಬಂದಂಗೆ. ಪದ್ಮನಾಭನಗರದ ಮಹಾಮಾಂತ್ರಿಕ, ಅಕ್ಕ ಮಧುಗಿರಿಗೆ, ಅಣ್ಣ ಮಧುಚಂದ್ರಕ್ಕೆ ಅಂತೆಲ್ಲ ಬರ್ಕೊಂಡು ಓಡಾಡ್ಲಿ ಅಂತ ಇಂಡಿವಿಜುವಲ್ ರೈಟ್ಸ್ ಹೋಗ್ಬೇಕು ತಲೆ. ಇಂಡಿವಿಜುವಲ್ ರೈಟ್ಸ್ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂದ್ರೆ ಈಗ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಪಾರ್ಟೆನ್ಸ್ ಈ ತರ. ಬಟ್ ಐಸಿ ಏನ್ ಹೇಳ್ತಿದ್ದ ನೋಡಿ ಇಲ್ಲಿ, ಇವೆರಡರ ಮಧ್ಯೆ ಘರ್ಷಣೆ ಅಲ್ಲಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂತೆ ಇದು ಕೊಡಿ ಅಂತಿದ್ದಾನೆ. ಅಂದ್ರೆ ಡೈಸಿ ಹೇಳಿದೇನಂದ್ರೆ ಕಾನ್ಸ್ಟಿಟ್ಯೂಷನ್ ಉಟ್ಕೊಳ್ಳೋದು ಇಂಡಿವಿಜುವಲ್ ಇಂದ. ಕಾನ್ಸ್ಟಿಟ್ಯೂಷನ್ ಉಟ್ಕೊಂಡಿರೋದು ಯಾರಿಂದ? ಇಂಡಿವಿಜುವಲ್ ರೈಟ್ಸ್ ಇಂದ ಹೇಳಿದಾನೆ. ಊಟದ ಬ್ರೇಕ್ ಆದ್ಮೇಲೆ ಬಂದು ಮಾತಾಡ್ತೀನಿ ಬಿಡಿ ಸರ್, ವೆಯ್ಟ್ ಮಾಡ್ತೀನಿ.